ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ನಾವಿವತ್ತು ಶೃಂಗೇರಿ ಟೆಂಪಲ್ಗೆ ಅಂತ ಬಂದಿದ್ದೀವಿ. ಯಾವುದಕ್ಕೆ ಅಂದರೆ ನನ್ನ ಮಗನ ಅಕ್ಷರಾಭ್ಯಾಸ ಮಾಡಿಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಇವತ್ತು ಶೃಂಗೇರಿ ಟೆಂಪಲ್ಗೆ ಬಂದಿದ್ದೀವಿ. ನೋಡ್ತಾ ಇರ್ಬೋದು, ಎಲ್ರಿಗೂ ತುಂಬಾ ಇಷ್ಟ ಆಗುವಂಥ ಟೆಂಪಲ್ ಅಂತ ಹೇಳ್ಬೋದು. ಎಲ್ರಿಗೂ ಖುಷಿಯಾಗುತ್ತೆ ಇಲ್ಲಿಗೆ ಬಂದರೆ ಅಂತೂ ಅಷ್ಟು ಖುಷಿಯಾಗುತ್ತೆ. ನಾನಿವಾಗ ಮಗನಿಗೆ ಅಕ್ಷರಾಭ್ಯಾಸ ಇರೋದ್ರಿಂದ ಅಲ್ಲಿ ಹೋಗಿ ಚೀಟಿ ಮಾಡಿಸ್ಕೊಂಬಂದು ಇಲ್ಲಿ ಹೋಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು, ನಮ್ಮ ಮನೆಯವರು ಮಗಳು ಮುಂದೆ ಹೋಗ್ತಾ ಇದ್ದಾರೆ. ನಾನಿಲ್ಲಿ ಸ್ವಲ್ಪ ವೀಡಿಯೋ ಮಾಡಿಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ. ಇಲ್ಲಿ ಅಕ್ಷರಾಭ್ಯಾಸ ಮಾಡೋದು ಎಲ್ಲಿ ಅಂದರೆ ಇಲ್ಲೇ ಲೆಫ್ಟ್ ಸೈಡಿಗೆ ಹೋಗುವಾಗ ಲೆಫ್ಟ್ ಸೈಡಿಗೆ ವಾಗ್ದೇವಿ ಅಕ್ಷರಾಭ್ಯಾಸ ಮಂಟಪ ಅಂತ ಇದೆ. ಅಲ್ಲಿ ಹೋಗಿಬಿಟ್ಟು ಅಕ್ಷರಾಭ್ಯಾಸ ಮಾಡಿಸ್ಕೋಬೇಕು. ಫಸ್ಟಿಗೆ ಹೋಗಿ ಲೆಫ್ಟ್ ಸೈಡಲ್ಲಿ ಸೇವಾ ಕೌಂಟ್ರ್ ಇದೆಯಾ, ರೈಟ್ ಸೈಡಲ್ಲಿ ಸೇವಾ ಕೌಂಟ್ರ್ ಇದೆಯಲ್ಲ, ಅಲ್ಲಿ ಹೋಗಿಬಿಟ್ಟು ಚೀಟಿ ಮಾಡಿಸ್ಕೊಂಡು 500 ರೂಪೀಸ್ ಒಂದು ಚೀಟಿಗೆ ಅದನ್ನು ಮಾಡಿಸ್ಕೊಂಬಂದು ಇಲ್ಲಿ ಕೊಟ್ಟರೆ ಸ್ಲೇಟು ಮತ್ತು ಅಕ್ಕಿ ಎಲ್ಲದನ್ನು ಇಲ್ಲೇ ಕೊಡ್ತಾರೆ. ನಾವೇನು ತೊಗೊಂಡು ಹೋಗಬೇಕಂತ ಇಲ್ಲ. ಇಲ್ಲಿ ಹೋಗಿಬಿಟ್ಟು ಅಕ್ಷರಾಭ್ಯಾಸ ಮಾಡಿಸ್ಕೊಂಡು ಬಂದರೆ ತುಂಬಾ ಒಳ್ಳೆಯದು ಅಂತ ಅಂದ್ಬಿಟ್ಟು ನಾವಿಲ್ಲಿ ಮಗುನ ಕರ್ಕೊಬಂದು ಅಕ್ಷರಾಭ್ಯಾಸ ಮಾಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾವು ಒಳಗಡೆ ಹೋಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು, ವಾಗ್ದೇವಿ ಅಕ್ಷರಾಭ್ಯಾಸ ಮಂಟಪ ಅಂತ ಇದೆ. ಅಲ್ಲಿ ಹೋದರೆ ಆಯಿತು. ಭಟ್ರಿಗೆ ಹೋಗಿ ಚೀಟಿ ಕೊಟ್ಟರೆ ಅವರು ಅಲ್ಲಿ ಕೂತ್ಕೊಳ್ಳಿ ಅಂತ ಹೇಳ್ತಾರೆ. ಹಾಗೆ ಅಕ್ಷರಾಭ್ಯಾಸ ಹೇಗೆ ಮಾಡಬೇಕು ಅನ್ನೋದನ್ನು ಎಲ್ಲದನ್ನು ಕೂಡ ಅವರು ತೋರಿಸ್ಕೊಡ್ತಾರೆ. ಚೆನ್ನಾಗಿ ನೀಟಾಗಿ ಎಲ್ಲದನ್ನು ಹೇಳ್ತಾರೆ. ನಾವು ಅದೇ ರೀತಿ ಮಾಡಿಕೊಂಡು ಬಂದರೆ ಆಯಿತು. ನೋಡ್ತಾ ಇರ್ಬೋದು, ನಾವಿಲ್ಲಿ ಬಂದು ಕೂತಿದ್ದೀವಿ ಅಕ್ಷರಾಭ್ಯಾಸ ಮಾಡಿಸೋದಕ್ಕಂತ. ತುಂಬ ಜನ ಇದ್ದಾರೆ ಇವಾಗ ಅಕ್ಷರಾಭ್ಯಾಸ ಮಾಡಿಸೋದಕ್ಕಂತಂದ್ಬಿಟ್ಟು. ಇಲ್ಲಿ ಅಕ್ಷರಾಭ್ಯಾಸ ಮಾಡಿಸೋದಕ್ಕೆ ಎಲ್ಲದನ್ನು ಇಲ್ಲಿ ಚೆನ್ನಾಗಿ ಹೇಳ್ಕೊಡ್ತಾರೆ. ಹಾಗೆ ನಾವು ಮಾಡ್ತಾ ಬಂದರೆ ಆಯಿತು. ನಾವೇನು ತೊಗೊಂಡು ಹೋಗಬೇಕು ಅನ್ನೋದೇನೂ ಇಲ್ಲ, ಎಲ್ಲ ಅವರೇ ಕೊಡ್ತಾರೆ. ಸ್ಲೇಟು ಎಲ್ಲದನ್ನು ಅದನ್ನು ನಾವು ಬರ್ಸಿದ್ರೆ ಆಯಿತು ಅಷ್ಟೇ. ಅಲ್ಲಿ ಭಾರತಿ ಕರುಣಾಪಾತ್ರಂ ಭಾರತಿ ಪದಭೂಷಣಂ ಭಾರತಿ ಪದಮಾರೂಢಂ ಭಾರತಿ ತೀರ್ಥಂ ಆಶ್ರಯೇ ವಿದ್ಯಾವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿದುಷೇಖರ ಭಾರತಿ ಶ್ರೀ ಗುರು ಗಣೇಶಾಯ ನಮಃ. ಗಣಪತಿಯನ್ನ ಮತ್ತೆ ಜಗದ್ಗುರುಗಳನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ಎಲ್ಲ ಸಂಕಲ್ಪ ಮಾಡ್ಕೊಳ್ಳಿ. ಹೇಳಿ, ಇನ್ನೀ ಸಂಕಲ್ಪ. ಉಪಾತ್ತ ಸಮಸ್ತ ದುರಿತಕ್ಷಯ ದ್ವಾರ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ. ಎಲ್ಲರೂ ಮಗುವಿನ ಹೆಸರು, ರಾಶಿ, ನಕ್ಷತ್ರ ಹೇಳ್ಕೊಳ್ಳಿ. ಸತ್ಬುದ್ಧಿ ಪ್ರಾಪ್ತ್ಯರ್ಥಂ ಶ್ರೀ ಶಾರದಾ ಪರಮೇಶ್ವರಿ ಸಂಪೂರ್ಣ ಅನುಗ್ರಹ ಸಿದ್ಧ್ಯರ್ಥಂ ಶ್ರೀ ಶಾರದಾ ಪರಮೇಶ್ವರಿ ಪ್ರೀತ್ಯರ್ಥಂ ಶ್ರೀ ಶಾರದಾ ಸನ್ನಿಧೌ ಅಕ್ಷರಾಭ್ಯಾಸ ಕರಿಷ್ಯೆ. ನಿಮ್ಮ ಮನೆ ದೇವರನ್ನ, ಕುಲದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ಅಕ್ಕಿ ತಪ್ಪಲಿ ಅಂತ ಬರ್ಸಿ ಗುರುಭ್ಯೋ ನಮಃ ಅಂತ ಅಕ್ಕಿ ತಪ್ಪಲಿ ಅಷ್ಟದ ಕೊಂಬಿಂದ ಆದ ಮೇಲೆ ಶ್ರೀ ಗಣೇಶಾಯ ನಮಃ ಬರ್ಸಿ. ಅಲ್ಲಿ ಅವರು ಒಂದೊಂದನ್ನೇ ಬರೀಲಿಕ್ಕೆ ಹೇಳ್ತಾರೆ. ಶ್ರೀ ಗುರುಭ್ಯೋ ನಮಃ, ಹಾಗೆ ಶ್ರೀ ಗಣೇಶಾಯ ನಮಃ, ಶ್ರೀ ಶಾರದಾಯೇ ನಮಃ, ಹೀಗೆಲ್ಲ ಹೇಳಿ ಎಲ್ಲದನ್ನು ಬರೆಸ್ಲಿಕ್ಕೆ ಹೇಳ್ತಾರೆ. ಗೊತ್ತಾಗಲಿಲ್ಲ ಅಂದರೆ ಎದುರುಗಡೆ ಬೋರ್ಡ್ ಇರುತ್ತೆ, ಆ ಬೋರ್ಡನ್ನು ನೋಡ್ಕೊಂಬಿಟ್ಟು
ಬರೆಸ್ಬೋದು. ಹಾಗೆ ಎಲ್ಲರೂ ಕೂಡ ಇವಾಗ ಅಕ್ಷರಾಭ್ಯಾಸನ ಮೊದಲಿಗೆ ಮಕ್ಕಳಿಗೆ ಶೃಂಗೇರಿಯಲ್ಲೇ ಮಾಡಿಸ್ಬೇಕು ಅಂತ ತುಂಬ ಆಸೆ ಇರುತ್ತೆ, ಕೆಲವರಿಗೆಲ್ಲ ಗೊತ್ತಿರಲ್ಲ. ಆದ್ದರಿಂದ ಹೀಗೆ ಬರೋರಿದ್ದರೆ ಎಲ್ಲರೂ ಕೂಡ ಮಕ್ಕಳನ್ನ ಕರ್ಕೊಂಬಂದು ಇಲ್ಲಿ ಮಾಡಿಸ್ಕೋಬೋದು. ಫಸ್ಟಿಗೆ ಅಂದರೆ ನಾವು ಕೈ ಹಿಡಿದು ಯಾವುದೂ ಬರ್ಸಿರಬಾರ್ದು ಅಂತ ನಾವು ಅಂದ್ಕೊಳ್ತೀವಿ. ಹಾಗೆ ಇಲ್ಲಿ ಫಸ್ಟಿಗೆ ದೇವಸ್ಥಾನಕ್ಕೆ ಕರ್ಕೊಂಬಂದು ಅಕ್ಷರಾಭ್ಯಾಸ ಮಾಡಿದ ಮೇಲೆ ನಾವು ಮನೆಯಲ್ಲೂ ಕೂಡ ಅಕ್ಷರಾಭ್ಯಾಸ ಮಾಡಿಸ್ಬೋದು. ಬೇಗನೆ ಅಂದರೆ ಬೇಗನೆ ಬೇಕಾದರೆ ಮಾಡಿಸ್ಬೋದು. 1-2 ಇಯರ್ಸ್ ಮೇಲೆ ಯಾವಾಗ ಬೇಕಾದರೂ ಮಾಡಿಸ್ಬೋದು. ಯಾವಾಗ ಬರೋಕ್ಕಾಗುತ್ತೆ, ಸ್ಕೂಲಿಗೆ ಸೇರಿಸ್ಬೇಕಾದ್ರೆ ಮುಂಚೆ ಯಾವಾಗ ಬರೋಕ್ಕಾಗುತ್ತೆ ಆವಾಗ ಬಂದು ಮಾಡಿಸಿದ್ರೆ ತುಂಬ ಒಳ್ಳೆಯದು. ಹಾಗೆ ಮತ್ತು ಅ ಆ ಇ ಅಂತ 4 ಅಕ್ಷರನ ಬರೆಸ್ಲಿಕ್ಕೆ ಹೇಳ್ತಾರೆ ಅಕ್ಕಿ ತಟ್ಟೆನಲ್ಲಿ, ಅದನ್ನು ಕೂಡ ಬರೆಸ್ಬೇಕು. ಮಕ್ಕಳು ಚೆನ್ನಾಗಿ ಓದಬೇಕು ಅಂತ ಅಂದ್ಕೊಳ್ತೀವಲ್ಲ, ಆದ್ದರಿಂದ ನಾವು ದೇವಸ್ಥಾನದಲ್ಲಿ ಫಸ್ಟಿಗೆ ಮಾಡಿಸಿದ್ರೆ ಅಕ್ಷರಾಭ್ಯಾಸ ಒಳ್ಳೆಯದು ಅಂತ ಅಂದ್ಬಿಟ್ಟು ಎಲ್ಲ ತಂದೆ ತಾಯಂದರು ಈಗ ಹೆಚ್ಚಾಗಿ ದೇವಿ ದೇವಸ್ಥಾನಕ್ಕೆ ಶೃಂಗೇರಿಗೆ ಎಲ್ಲರೂ ಬಂದು ಅಕ್ಷರಾಭ್ಯಾಸ ಮಾಡಿಸ್ಕೊಂಡು ಹೋಗ್ತಾರೆ. ಕೃಷ್ಣ ಕುಂಭನ ಅಕ್ಕಿ ತಟ್ಟೆನಲ್ಲಿ ಇಡಲಿಕ್ಕೆ ಹೇಳ್ತಾರೆ. ಮಗುವನ್ನ ತಂದೆಯ ಮೇಲೆ ಕೂರಿಸಿಕೊಂಡು ಸ್ಟ್ರೇಟಲ್ಲಿ ಚಾಕ್ ಪೀಸಿಂದ ಶ್ರೀ ಗುರುಭ್ಯೋ ನಮಃ ಶ್ರೀ ಗಣೇಶಾಯ ನಮಃ. ನಾವು ಅಕ್ಕಿ ತಟ್ಟೆನಲ್ಲಿ ಏನೇನೆಲ್ಲ ಬರೆದಿರ್ತೇವೋ ಅದನ್ನು ಮತ್ತೆ ಅದೇ ರೀತಿ ಸ್ಲೇಟಲ್ಲಿ ಮತ್ತು ಎಲ್ಲದನ್ನು ಬರೀಬೇಕು. ಶ್ರೀ ಗುರುಭ್ಯೋ ನಮಃ, ಶ್ರೀ ಗಣೇಶಾಯ ನಮಃ, ಶ್ರೀ ಶಾರದಾಯಿ ನಮಃ, ಶ್ರೀ ಸರಸ್ವತಿ ನಮಃ ಅಂತ ಅದಷ್ಟನ್ನು ಬರೆಸ್ಬಿಟ್ಟು ಮತ್ತು ಅಂತ ಅಂದ್ಬಿಟ್ಟು ಮತ್ತೆ ತಂದೆ ಹತ್ರನೂ ಕೂಡ ಎಲ್ಲದನ್ನು ಮತ್ತು ಸ್ಲೇಟಲ್ಲಿ ಬರೆಸ್ತಾರೆ. ಬರ್ಸೋದೆಲ್ಲದನ್ನು ತಂದೆ ಮತ್ತು ತಾಯಿ ಎಲ್ಲ ಬರ್ಸೋದಾಯಿತು. ನನ್ನ ಮಗ ನೋಡ್ತಾ ಇರ್ಬೋದು, ಸ್ಲೇಟು ಬಳಪ ಹಿಡ್ಕೊಂಡು ಅಲ್ಲೇ ಬರೀಲಿಕ್ಕೆ ಶುರು ಮಾಡಿಬಿಟ್ಟ. ಹಾಗೆ ಬರಿತಾ ಇದ್ದಾನೆ. ಅವನು ಅಂತ ಬರೆದಿದ್ದಾನೆ. ಸ್ವಲ್ಪ ಪರವಾಗಿಲ್ಲ, ಸಾಧಾರಣ ಆಗಿದೆ. ಅಂದರೆ ಮನೆಯಲ್ಲಿ ಸುಮ್ಮನೆ ಅವನು ಪೆನ್ನು ಎಕ್ಸಸೈಸ್ ಇಟ್ಕೊಂಡು ಏನಾದರೂ ಗೀಚ್ತಾ ಇದ್ದ. ಅಂದರೆ ಅಕ್ಕ ಬರಿಬೇಕಾದ್ರೆ ನಾನು ಬರಿತೀನಿ ಅಂತ ಹೇಳ್ತಾ ಇದ್ದ. ಅದರಿಂದ ಸುಮ್ಮನೆ ಪೆನ್ ಹಿಡ್ಕೊಂಡು ಗೀಚ್ತಾ ಇದ್ದ. ಅಷ್ಟು ಬಿಟ್ಟರೆ ನಾವು ಯಾವುದನ್ನು ಬರ್ಸ್ಲಿಕ್ಕೆ ಹೋಗಿರಲಿಲ್ಲ ಅವನಿಗೆ. ಈಗ ಸಣ್ಣಕ್ಕೆ ಅಲ್ಲಿ ಕೆಳಗಡೆ ಬರಿತಾ ಇದ್ದಾನೆ, ನೋಡ್ತಾ ಇರ್ಬೋದು, ನಾನು ಬರಿತೀನಿ ಅಂತ ಅಂದ್ಬಿಟ್ಟು. ಹಾಗೆ ನಮ್ಮ ಮನೆಯವರು ಸ್ವಲ್ಪ ಹಿಡ್ಕೊಂಡು ಬರೆಸ್ತಾ ಇದ್ದರು. ಇದೆಲ್ಲ ಆದ ನಂತರ ಸ್ಲೇಟು ಅದನ್ನೆಲ್ಲ ಕೆಳಗಡೆ ಇಟ್ಟು ಅದಕ್ಕೆ ಕೈ ಮುಗಿಲಿಕ್ಕೆ ಹೇಳ್ತಾರೆ. ನನ್ನ ಮಗ ಅಡ್ಡ ಬೀಳ್ತಾ ಇದ್ದಾನೆ ಇವಾಗ, ನೋಡ್ತಾ ಇರ್ಬೋದು ಸ್ಲೇಟಿಗೆ. ಹಾಗೆ ಅಕ್ಷರಾಭ್ಯಾಸನೂ ಎಲ್ಲ ಚೆನ್ನಾಗಾಯಿತು.
ನಾವು ಹೊರಗಡೆ ಹೋದವರು ಸೈಡಿಗೆ ಹೋಗ್ಲಿಕ್ಕಿದ್ದೀವಿ. ನನ್ನ ಮಗಳು ನೋಡಿದರೆ ಈ ಪಾರಿವಾಳಗಳನ್ನು ನೋಡಿದವಳು ಸೀದಾ ಬಂದುಬಿಟ್ಟು ವೀಡಿಯೋ ಮಾಡೋಕ್ಕೆ ಶುರು ಮಾಡಿದವಳು. ಎಷ್ಟು ಹೊತ್ತಾದರೂ ಬರಲಿಲ್ಲ. ಸುಮಾರು ಹೊತ್ತು ಅದನ್ನೇ ನೋಡ್ತಾ ವೀಡಿಯೋ ಮಾಡ್ತಾ ಅದರ ಹತ್ರನೇ ಹೋಗ್ತಾ ಎಲ್ಲ ಇದ್ದರು. ಆನೆ ಹತ್ರ ಹೋಗಬೇಕಂದ್ರೆ ನಾವು ಅಕ್ಷರಾಭ್ಯಾಸ ಮಾಡಿಸೋದಕ್ಕೆ ಒಳಗೆ ಹೋದ್ವಲ್ಲ, ಅದರಿಂದ ಆನೆ ಹತ್ರ ಹೋಗ್ಲಿಕ್ಕಾಗಿಲ್ಲ ಅಂತ ಅಂದ್ಬಿಟ್ಟು ಈ ಪಾರಿವಾಳ ನೋಡಿದ ತಕ್ಷಣ ಅದು ಎಷ್ಟು ಹೊತ್ತು ವೀಡಿಯೋ ಮಾಡಿದಾಳಂದರೆ ಅಷ್ಟು ಖುಷಿಯಾಗಿದೆ ಅವಳಿಗೆ. ನಾವು ಮತ್ತು ಸ್ವಲ್ಪ ಹೊತ್ತು ಹಾಗೆ ಹೊರಗಡೆ ನಿಂತ್ಕೊಂಡು ಅವಳು ಬರೋ ತನಕ ವೀಡಿಯೋ ಮಾಡಿ ಬರಲಿ, ಓಕೆ ಅವಳಿಗೆ ಖುಷಿಯಾಗಲಿ ಅಂತಂದ್ಬಿಟ್ಟು ವೀಡಿಯೋ ಮಾಡಿ ಬರಲಿ ಅಂತಂದ್ಬಿಟ್ಟು ನಾವು ಸುಮ್ಮನೆ ಇದು ನೋಡ್ತಾ ಇರ್ಬೋದು. ಅದೊಂದು ಮಗು ಯಾರ್ದೋ ಮಗು ಬಂದುಬಿಟ್ಟು ಇದನ್ನೆಲ್ಲ ಬಿಡ್ಸೋಕೆ ನೋಡ್ತಾ ಇದೆ. ಆ ರೀತಿ ಎಲ್ಲ ಮಾಡಿದಾಗ ಅವಕ್ಕೊಂಥರ ಹೆದರಿಕೆ ಆದಂಗೆ ಆಗುತ್ತೆ. ಹಾಗೆ ಏನಾದರೂ ಮಾಡಿಬಿಟ್ರೆ ಅಂತ ಒಂದು ಮಗು ಖುಷಿಯಾಗಿಬಿಟ್ಟಿದೆ. ನೋಡ್ತಾ ಇರ್ಬೋದು ಚೆನ್ನಾಗಿ ಅಕ್ಕಿ ಕಾಳನ್ನೆಲ್ಲ ಹೆರ್ಕಿ ಏನಾದರೂ ಸಿಕ್ಕಿದ್ರೆ ತಿನ್ನಬೇಕು ಅಂತ ಹೇಳಿ ಬಂದಿರ್ತಾವೆ. ಅವು ಕೂಡ ಎಷ್ಟು ತುಂಬಾ ಲಾಸ್ಟ್ ಟೈಮ್ ಹೋದಾಗೂ ತುಂಬಾ ಪಾರಿವಾಳಗಳಿದ್ವು. ಈ ಸಲ ಒಂದು ಸ್ವಲ್ಪ ಕಮ್ಮಿನೇ ಅಂತ ಹೇಳ್ಬೋದು, ಒಂದು ಸ್ವಲ್ಪ ಕಮ್ಮಿ ಇತ್ತು. ನನ್ನ ಮಗಳಿಗಂತೂ ಅದ್ರ ಹತ್ರ ಹೋಗಿ ವಿಡಿಯೋ ಮಾಡಿ ಅಂತೂ ಅಷ್ಟು ಖುಷಿಯಾಗಿಬಿಟ್ಟಿದೆ. Kayak pura sikin. ಹಾಗೆ ಇಲ್ಲಿ ನಾವು ದೇವಸ್ಥಾನದಿಂದ ಹೊರಗಡೆ ಬಂದವರು. ನಾವೀಗ ಇಲ್ಲಿ ಹೊಳೆ ಹತ್ರ ಬಂದಿದ್ದೀವಿ. ಹೊಳೆ ಹತ್ರ ಬಂದುಬಿಟ್ಟು ಮೀನನ್ನು ತೋರಿಸೋಣ, ಮಗುಗೆ ಖುಷಿಯಾಗುತ್ತೆ ಅಂತ ಅಂದ್ಬಿಟ್ಟು ಮೀನನ್ನೆಲ್ಲ ನೋಡಿಕೊಂಡು ಹಾಗೆ ಮತ್ತು ದೇವಸ್ಥಾನದೊಳಗೆ ಹೋಗೋಣ ಅಂತ ಅಂದ್ಬಿಟ್ಟು ನಾವು ಫಸ್ಟಿಗೆ ಬರುವಾಗ ಲೇಟ್ ಆಯ್ತು ಅಂತ ಅಂದ್ಬಿಟ್ಟು ಸೀದಾ ಪೂಜೆ ಇದು ಸೇವೆ ಇದರಲ್ಲಿ ಹೋಗಿ ಚೀಟಿ ಮಾಡ್ಕೊಂಡ್ಬಿಟ್ಟು ಡೈರೆಕ್ಟಾಗಿ ಹೋಗಿದ್ವಿ. ನಾವು ನೀರ ಹತ್ರ ಹೋಗಿ ಬಂದಿರಲಿಲ್ಲ. ಆದ್ದರಿಂದ ಇವಾಗ ಇದನ್ನೆಲ್ಲ ಮುಗಿಸ್ಕೊಂಡ್ಬಿಟ್ಟು ಮತ್ತು ನೀರು ಹತ್ರ ಬಂದಿದ್ದೀವಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಇದೆಲ್ಲ ವೀಡಿಯೋಸ್ ಮಾಡಿ ಕೊಟ್ಟಿರೋದು ನನ್ನ ಮಗಳು. ತುಂಬಾ ಚೆನ್ನಾಗಿ ವೀಡಿಯೋ ಮಾಡಿ ಕೊಟ್ಟಿದ್ದಾಳೆ. ಅದರಿಂದ ನನಗೆ ಈ ವಿಡಿಯೋ ಮಾಡ್ಕೊಡ್ಲಿಕ್ಕೆ ಹೆಲ್ಪ್ ಆಯಿತು. ನಮ್ಮ ಮನೆಯವರು ಇದನ್ನೆಲ್ಲ ಮಾಡೋದಕ್ಕೆಲ್ಲ ಹೋಗೋದಿಲ್ಲ, ಎಷ್ಟಂದ್ರೆ ಅವ್ರಿಗೆ ಸರಿಯಾಗಲ್ಲ ಅಂತ ಅಂದ್ಬಿಟ್ಟು ಅವ್ರು ಮಾಡಲ್ಲ. ನನ್ನ ಮಗಳು ಏನೇ ಹೇಳಿದ್ರು ವೀಡಿಯೋಸ್ ಮಾಡು, ಎಲ್ಲಿ ಹೋದಾಗ ವೀಡಿಯೋಸ್ ಮಾಡು ಅಂದರೂ ಮಾಡ್ತಾಳೆ. ಹಾಗೆ ಅವಳಿಗೂ ರಜೆ ಇತ್ತು ಅಂತ ಅಂದ್ಬಿಟ್ಟು, ಅಂದರೆ ನಾವು ಸಂಡೇನೇ, ಅದಕ್ಕೆ ನಾವು ಸಂಡೇನೇ ಅವಳು ಬರಬೇಕು ಅಂತ ಹೇಳ್ತಾ ಇದ್ಲು. ಅದರಿಂದ ನಾವು ಅವಳು ಬರೋ ಥರ ಇರಬೇಕು ಅಂತ ಅಂದ್ಬಿಟ್ಟು ಸಂಡೇನೇ ನಾವು ಬಂದಿರೋದು ಇಲ್ಲಿಗೆ. ಇಲ್ಲಾಂದರೆ ಬೇರೆ ದಿನ ಯಾವತ್ತಾರು ಬರಬೇಕು ಅಂತ ಅಂದ್ಕೊಂಡಿದ್ವಿ. ಮತ್ತು ಅವಳಿಗೆ ಬರೋಕ್ಕಾಗಲ್ಲ, ಸುಮ್ಮನೆ ಸ್ಕೂಲಿಗೆಲ್ಲ ರಜೆ ಹಾಕಿಸ್ಬೇಕು ಅಂತ ಅಂದ್ಬಿಟ್ಟು ಮತ್ತು ನಾವು ಸಂಡೇನೇ ಹೋಗೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಸಂಡೇ ಬಂದಿದ್ದು ನಾವು. ನೋಡ್ತಾ ಇರ್ಬೋದು ತುಂಬ ಜನ ಇದ್ದರು, ಅಕ್ಷರಾಭ್ಯಾಸ ಮಾಡಿಸುವಲ್ಲೂ ಅಷ್ಟೇ ತುಂಬ ಜನ ಇದ್ದರು. ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಮಗಳು ಇರುವಾಗ ಕಾಣಿಸ್ತಾ ಇರ್ಬೋದು. ಅವಳಿಗೂ ತುಂಬಾ ಖುಷಿಯಾಗಿದೆ. ಹಾಗೆ ಮೀನುಗಳನ್ನು ನೋಡ್ತಾ ಇರ್ಬೋದು ಹೇಗೆ ಹಾರಿ ಇದು ಮಾಡ್ತಾ ಇದ್ದಾವೆ ಅಂತ ಅಂದ್ಬಿಟ್ಟು. ಅವ್ರಿಗೆ ತಿನ್ನಲಿಕ್ಕೆ ಏನಾದರೂ ಹಾಕಿದರೆ ಹಾಗೆ ಸ್ವಲ್ಪ ಹತ್ತಿರದಿಂದ ಬಂದಂಗೆ ಬರ್ತವೆ. ಇವಾಗ ಮಂಡಕ್ಕಿ ಹಾಕಿದರೆ ಅವೇನು ಮಂಡಕ್ಕಿನೇನು ಭಾರಿ ಇದು ಮಾಡ್ಲಿಕ್ಕೆ ಹೋಗೋದಿಲ್ಲ. ಬೇರೆ ಏನಾದರೂ ಅಕ್ಕಿ ಇಲ್ಲಾಂದರೆ ರಸ್ಕು ಈ ಥರದ್ದೇನಾದರೂ ಹಾಕಿದರೆ ಒಂದು ಸ್ವಲ್ಪ ತಿನ್ನೋಕ್ಕೆ ಬರ್ತವೆ. ಮಂಡಕ್ಕಿ ಹಾಕಿದರೆ ಇವಾಗ ತಿನ್ನೋದೇ ಇಲ್ಲ, ಅವು ಹಾಗೆ ನೀರಲ್ಲಿ ಹೋಗಿಬಿಡುತ್ತೆ ಅಷ್ಟೇ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ ಅಂದ್ಬಿಟ್ಟು. ಖುಷಿಯಾಗುತ್ತಲ್ವ ನೋಡೋದಕ್ಕೆ. ಮೀನುಗಳನ್ನು ನೋಡೋದೇ ಒಂಥರ ಖುಷಿಯಲ್ಲಿ. ತುಂಬಾ ಚೆನ್ನಾಗಿದ್ದಾವೆ. ಹತ್ತಿರದಲ್ಲಿ ಕಾಣಿಸ್ತಾ ಇದ್ವು. ಕೆಲವೊಂದು ಸಲ ನೋಡ್ಲಿಕ್ಕೆ ಸಿಗಲ್ಲ, ದೂರದಲ್ಲಿರ್ತವೆ, ಕಾಣಿಸೋದಿಲ್ಲ. ಕೆಲವೊಂದು ಸಲ ಹೋಗ್ಲಿಕ್ಕಾಗೋದಿಲ್ಲ. ನಾವು ಹೆಚ್ಚಾಗಿ ಸಂಜೆ ಹೋಗೋದ್ರಿಂದ
ನಮಗೆ ನೋಡೋದಕ್ಕೆಲ್ಲ ಸ್ವಲ್ಪ ಕಮ್ಮಿ ಸಿಗೋದು. ಮತ್ತು ನಮ್ಮ ಮನೆಯವರು ಜಾಸ್ತಿ ಹೊತ್ತು ಎಲ್ಲೂ ನಿಲ್ಲಲ್ಲ, ಪಟ ಪಟ ಅಂತ ಆಗಿಬಿಡ್ಬೇಕು ಕೆಲಸ ಎಲ್ಲ. ಹಾಗೆ ಅದಕ್ಕೆ ನಾವು ಟೈಮ್ ತುಂಬಾ ತಗೊಳ್ಲಿಕ್ಕೆ ಬಿಡೋದಿಲ್ಲ. ಅವರು ಹೋಗಬೇಕು, ಕೈಕಾಲು ತೊಳಿತಿರ್ಬೇಕು, ಬರ್ತಾ ಇರಬೇಕು. ನಾವು ಇವತ್ತು ಮಾತ್ರ ಒಂದು ಸ್ವಲ್ಪ ನಿಂತು ಚೆನ್ನಾಗಿ ನೋಡಿ ಎಲ್ಲ ಬಂದಿದ್ದೀವಿ. ಖುಷಿ ಆಯಿತು ಮಾತ್ರ ನಮಗಂತೂ. ಮಕ್ಕಳಿಗೆ ಬಾ ಅಂದರೆ ಬರ್ತಾಯಿಲ್ಲ, ಅಲ್ಲೇ ನಿಂತ್ಕೊಂಡಿದ್ಲು. ಮತ್ತು ನಾವು ಹೋಗ್ತೀವಿ ಅಂತ ಅಂದ್ಬಿಟ್ಟು ಮತ್ತೆ ನೋಡ್ತಾ ಇರ್ಬೋದು, ಅಲ್ಲಿ ಮಧ್ಯದಲ್ಲಿ ಬರ್ತಾ ಇದ್ದಾಳೆ. ಹಾಗೆ ನಾವೀಗ ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆಲ್ಲ ಕೈ ಮುಗಿದ್ಬಿಟ್ಟು, ಮತ್ತು ಹಾಗೇನು ಊಟಕ್ಕೆ ಹೋಗಬೇಕು ಅಂತಂದ್ಬಿಟ್ಟು ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಒಳಗಡೆ. ಅಲ್ಲಿ ವಿಡಿಯೋ ಒಳಗಡೆ ಎಲ್ಲ ಮಾಡೋ ಹಾಗಿಲ್ಲ, ಹಾಗೆ ಹೊರಗಡೆ ಸ್ವಲ್ಪ ವೀಡಿಯೋಸ್ನೆಲ್ಲ ಮಾಡ್ಕೊಂಡಿದ್ದೀನಿ. ನನ್ನ ಮಗ ನೋಡ್ತಾ ಇರ್ಬೋದು, ನಡ್ಕೊಂಡು ಹೋಗ್ತಾ ಇದ್ದಾನೆ ಮುಂದ್ಗಡೆ ಹೇಗೆ ಅಂತ ಅಂದ್ಬಿಟ್ಟು. ಹಾಗೆ ಕಾಲು ಬಿಸಿಲು ಜಾಸ್ತಿ ಇದ್ದರೆ ಕಾಲೆಲ್ಲ ಬಿಸಿ ಬಿಸಿ ಆಗುತ್ತೆ. ಇದಾಗಿತ್ತು ಇವತ್ತಿನ ಬ್ಲಾಗ್. ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಓಕೆ, ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ.